ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಮಾರ್ಗಶಿರ ಮಾಸದ ಪೌರ್ಣಿಮೆ ದಿನದ ವೈಶಿಷ್ಟ್ಯತೆಗಳು ಮತ್ತು ದತ್ತಾತ್ರೇಯ ಜಯಂತಿಯ ಆಚರಣೆ. ಮಾರ್ಗಶಿರ ಮಾಸದ ಪೌರ್ಣಮಿಯು ಹಲವಾರು ವಿಶೇಷಗಳಿಂದ ಕೂಡಿದೆ. ಈ ದಿನ ದತ್ತಾತ್ರೇಯ ಸ್ವಾಮೀಜಿಯ ಜಯಂತಿ, ಹೊಸ್ತಿಲ ಹುಣ್ಣಿಮೆ, ಶಿವದೀಪೋತ್ಸವ ಹಾಗೂ ವಿಷ್ಣು ದೀಪೋತ್ಸವಗಳ ಸಂಭ್ರಮ. ಈ ಬಾರಿ 3ನೇ ತಾರೀಕು 12ನೇ ತಿಂಗಳು 2025ರಂದು ಶಿವದೀಪೋತ್ಸವ ಮತ್ತು 5ನೇ ತಾರೀಕು 12ನೇ ತಿಂಗಳು 2025ರಂದು ವಿಷ್ಣು ದೀಪೋತ್ಸವ ಮಾಸಗಳೆಲ್ಲ ದೀಪೋತ್ಸವವನ್ನು ಆಚರಿಸುತ್ತಾರೆ. ಮಾಸಗಳಲ್ಲೆಲ್ಲ ಶ್ರೇಷ್ಠವಾದ ಮಾಸ ಮಾರ್ಗಶಿರ ಎಂದು ಶ್ರೀ ವಿಷ್ಣುವು ತಿಳಿಸಿದ್ದಾರೆ. ಈ ಮಾಸದಲ್ಲಿಯೇ ವೈಕುಂಠ ಏಕಾದಶಿ ಮತ್ತು ಮುಕ್ಕೋಟಿ ದ್ವಾದಶಿಯನ್ನೂ ಸಹ ಆಚರಣೆ ಮಾಡುತ್ತೇವೆ. ತ್ರಿಮೂರ್ತಿಗಳ ಅವತಾರವಾದ ಪರಮದಯಾಳು ಪರಮ ಗುರುಗಳಾದ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿರುವ ಗುರು ಪರಂಪರೆಯಲ್ಲಿ ಮಹೋನ್ನತ ಸ್ಥಾನ ಅಲಂಕರಿಸಿರುವ ಶ್ರೀ ದತ್ತಾತ್ರೇಯ ಆವಿರ್ಭವಿಸಿದ ಶುಭ ದಿನವೇ ಈ ಮಾರ್ಗಶಿರ ಮಾಸದ ಪೌರ್ಣಿಮೆ ಆಗಿದೆ. ಪೌರ್ಣಿಮೆಯು ಗುರುವಾರ ಬಂದಿರುವುದು ಇನ್ನೂ ವಿಶೇಷವಾದ ಮಹತ್ವವನ್ನು ನೀಡುತ್ತಿದೆ. ಏಕೆಂದರೆ ದತ್ತಾತ್ರೇಯರ ಜಯಂತಿ ಮತ್ತು ಬೃಹಸ್ಪತಿ ಪೌರ್ಣಿಮಾ ವಿಶೇಷವಾದ ರಾಜಯೋಗದ ಸಂಯೋಗವನ್ನು ತಿಳಿಸುತ್ತಿದೆ. ಹಾಗೆಯೇ ದತ್ತಾತ್ರೇಯರ ಜಯಂತಿಯನ್ನು ನಾವು ಈ ಗುರುವಾರದಂದು ಆಚರಿಸುತ್ತಿರುವುದು ವಿಶೇಷವಾಗಿರುವುದು ಬಹಳ ಸಂತೋಷಕರವಾಗಿದೆ. ಹಾಗೆಯೇ ನಮಗೆ ಮಹತ್ವವಾಗಿರುವಂಥ ಈ ದಿನವನ್ನು ನಿರ್ಮಿಸುತ್ತಿದ್ದೆ. ಈ ದಿನದಲ್ಲಿ ನಾವುಗಳು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಯಶಸ್ವಿಯಾಗುತ್ತೇವೆ. ಬೃಹಸ್ಪತಿಯ ಪೌರ್ಣಿಮೆ ಮತ್ತು ದತ್ತಾತ್ರೇಯರ ಜಯಂತಿಯಲ್ಲಿ ನಾವುಗಳು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಮಾಡಬೇಕಾದ ಕೆಲವು ಕ್ರಮಗಳಿದೆ. ಅವೇನೆಂದರೆ, ಈ ದಿನ ಗುರುಗಳ ಸೇವೆಯನ್ನು ಮಾಡುವುದು ಬಹಳ ಶ್ರೇಷ್ಠವಾಗಿರುತ್ತದೆ. ಗುರುಗಳ ಪಾದಪೂಜೆಯನ್ನು ಮಾಡುವುದು ಜೊತೆಯಲ್ಲಿ ಗುರುಗಳಿಂದ ಆಶೀರ್ವಾದವನ್ನು ಪಡೆಯುವುದರಿಂದ ಜೀವನದಲ್ಲಿ ಗುರುವಿನ ಬಲ ಉಂಟಾಗುತ್ತದೆ. ದತ್ತಾತ್ರೇಯರ ಅಷ್ಟೋತ್ತರ ಶತನಾಮಾವಳಿಗಳನ್ನು ಗುರುಗಳ ಸಾನ್ನಿಧ್ಯದಲ್ಲಿ ಜಪವನ್ನು ಮಾಡುವುದು ಸೂಕ್ತ. ಏಕೆಂದರೆ ನಿಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ದತ್ತದೇವರ ಸಾನ್ನಿಧ್ಯ ಅಲ್ಲಿ ಇರುತ್ತದೆ ಮತ್ತು ಅದರಲ್ಲಿ ಮಾಡುವುದರಿಂದ ಶೀಘ್ರ ಫಲ ಉಂಟಾಗುತ್ತದೆ ಎಂದು ತಂತ್ರಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಪುಣ್ಯ ನದಿಗಳ ಸ್ನಾನ, ಸಮುದ್ರಗಳ ಸ್ನಾನವನ್ನು ಮಾಡುವುದರಿಂದ ನಮಗೆ ಅನೇಕ ಇಚ್ಛೆಗಳು ನೆರವೇರುತ್ತದೆ ಮತ್ತು ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ. ಗೋಪೂಜೆಯನ್ನು ಮಾಡುವುದರಿಂದ, ಗೋಗ್ರಾಸಗಳನ್ನು ನೀಡುವುದರಿಂದ ಮತ್ತು ಗೋವಿನ ಪೂಜೆ ಜೊತೆಗೆ ನಾವು ಸಕಲ ದೇವತೆಗಳನ್ನು ಆರಾಧನೆಯನ್ನು ಮಾಡುವಷ್ಟು ಪುಣ್ಯ ನಮಗೆ ಲಭಿಸುತ್ತದೆ. ಕುಲದೇವರ ಪೂಜೆ ಮಾಡುವುದು, ಕುಲದೇವರಿಗೆ ಪಾಯಸದ ನೈವೇದ್ಯವನ್ನು ಮಾಡುವುದರಿಂದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಶ್ರೀಚಕ್ರ ಆರಾಧನೆ, ವಿಷ್ಣು ದೇವಸ್ಥಾನದಲ್ಲಿ ಅಭಿಷೇಕಗಳು ಮತ್ತು ಶಿವನಿಗೆ ರುದ್ರಾಭಿಷೇಕವನ್ನು ನೆರವೇರಿಸುವುದರಿಂದ ಅಭಿಷ್ಟ ಫಲ ಸಿದ್ಧಿಯಾಗುತ್ತದೆ. ಈ ಪೌರ್ಣಿಮೆಯಲ್ಲಿ ಮಹಾಕಾಮೇಶ್ವರಿಗೆ ಬೆಲ್ಲದ ಆರತಿಯನ್ನು ಬೆಳಗುವುದರಿಂದ ಮಹಾಲಕ್ಷ್ಮಿಯ ಕೃಪೆ ಉಂಟಾಗುತ್ತದೆ. ಈ ದಿನ ಸಂಜೆ ಮನೆಯ ಮುಂದೆ 16 ದಳದ ರಂಗವಲ್ಲಿಯನ್ನು ಬರೆದು ಪಾಯಸದ ನೈವೇದ್ಯವನ್ನು ಮಾಡುವುದರಿಂದ ಕೆಟ್ಟ ದೃಷ್ಟಿಗಳ ಪ್ರಭಾವ ಪರಿಹಾರವಾಗಲಿದೆ. ಮನೆಗೆ ರಕ್ಷಾ ಕವಚ ಪ್ರಾಪ್ತಿಯಾಗಲಿದೆ. ಪಿತೃದೋಷ ನಿವಾರಣೆಗಾಗಿ ಮತ್ತು ಮಹಾಲಕ್ಷ್ಮಿಯ ಕೃಪೆಗಾಗಿ ತೆಂಗಿನಕಾಯಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿರುವಂತಹ ಸಕಲ ನಕಾರಾತ್ಮಕ ಶಕ್ತಿಗಳು ನಶಿಸಿ ಮಹಾಲಕ್ಷ್ಮಿಯ ಕೃಪೆ ಉಂಟಾಗುತ್ತದೆ. ಹಾಗೆಯೇ ನಾವು ನೆಮ್ಮದಿಯ ಜೀವನವನ್ನು ಬಾಳುತ್ತೇವೆ. ಮಾರ್ಗಶಿರ ಮಾಸದ ಪೌರ್ಣಿಮೆಯ ಅಂಗವಾಗಿ ಶ್ರೀಪೀಠದಲ್ಲಿ ದತ್ತ ಹೋಮ, ಗುರುಪಾದ ಪೂಜೆ, ಪಾದುಕಾ ಪೂಜೆ ಮತ್ತು ವಿಶೇಷವಾದ ಸಿದ್ಧಿಫಲಪ್ರದವಾದ ಅನಘಾ ಹೋಮವನ್ನು ಏರ್ಪಡಿಸಲಾಗಿದೆ. ಸಕಲ ಭಕ್ತ ವೃಂದದವರು, ಶಿಷ್ಯ ವೃಂದದವರು ಮತ್ತು ಎಲ್ಲರೂ ಸದ್ಭಕ್ತರು, ಶ್ರೀಮಠದ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ಇಷ್ಟಕಾಮೇಶ್ವರಿಯ ಹಾಗೂ ದತ್ತಾತ್ರೇಯ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಈ ಹೋಮದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವವರು ಈ ಕೆಳಗಿನ ನೀಡಿರುವಂತಹ QR ಕೋಡ್ ಅಥವಾ ಸ್ಕ್ಯಾನ್ ಅನ್ನು ಮಾಡಿ ಹಣ ಸಂದಾಯ ಸಹ ಮಾಡಬಹುದು. ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನೇ ಮಾಡಿ, ನಿಮಗೂ ಸಹ ಒಳಿತೇ ಆಗುತ್ತದೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಶಿವನಾಮಸ್ಮರಣೆಗಳೊಂದಿಗೆ ನಾವು ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಿಸುತ್ತೇವೆ. ಓಂ ನಮಃ ಶಿವಾಯ.